ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಅಂದ್ಕೊಂಡೀನಿ. ಇವತ್ತು ನೋಡ್ರಿ ಬೆಳಗ್ಗೆನೇ ಚಿನ್ನಿಗೆ ಅವ್ರ ಪಪ್ಪ ಹಾಲು ಕುಡಿಸ್ಲತ್ತಾರ. ನಂತರ ಇವತ್ತು ಸ್ವಲ್ಪ ನನ್ನ ಲೇಡೀಸ್ ಪ್ರಾಬ್ಲಮ್ ಗೊತ್ತಿರ್ತದಲ್ಲ, ಹಾಗಾಗಿ ಸಂಜೆನೇ ಇವತ್ತು ಪೂಜೆ ಮಾಡ್ಲತ್ತಾರ. ಇವತ್ತು ಹುಣ್ಣಿ ಭೀ ಅದ, ಮಂಗಳವಾರ ಭೀ ಅದ, ಹಾಗಾಗಿ ಅವ್ರಿಗೆ ಪೂಜೆ ಮಾಡ್ಲತ್ತಾರ. ಇವತ್ತು ನೋಡ್ರಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ಜ್ಯೂಸ್ ಮಾಡಿಕೊಟ್ಟೆ ನಮ್ಮ ಹಸ್ಬೆಂಡ್ಗೆ. ಕುಡಿ, ಹೆಂಗಾಗ್ಯದ ನೋಡಿ. ಹ್ಞೂ ಸೋಸ್ಯದ ಅದ ಓದ್ಲಾಕೇನು ಬಿಸಿ ಅದಾನ. ವಿಚಿತ್ರ ಮಾಡಿದ್ನಿ. ಬೀಟ್ರೂಟ್ ಜ್ಯೂಸು ಊದ್ಬಿಟ್ಟು ಕುಡಿತೆ ಅಂದರೆ ಏನು ಹೇಳ್ತಾರೆ ಅವ್ರ ಪಾಪ ಜೊತೆಗೆ ಚಿನ್ನಿನೂ ಸ್ವಲ್ಪ ಜ್ಯೂಸ್ ಕುಡ್ದು ನೋಡ್ರಿ. ಮತ್ತು ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಪುಳಿಯೋಗರೆ ಮಾಡ್ಲತ್ತೀನಿ. ಜಲ್ದಿನೂ ಆಗ್ತದಂತ, ಲೇಟಾಗಿತ್ತು ಆಲ್ರೆಡಿ, ಹಾಗಾಗಿ ಕ್ವಿಕ್ಕಾಗಿ ಆಗ್ತದಂತ ಬೇಗ ಮಾಡ್ಕೊಳತ್ತೀನಿ. ಪುಳಿಯೋಗರೆ ರೆಡಿ ಆಯ್ತು ನೋಡ್ರಿ. ಇವಾಗ ನಮ್ಮ ಹಸ್ಬೆಂಡ್ಗೆ ಹಾಕ್ಕೊಡ್ಲತ್ತೀನಿ. ಅದ್ರ ಜೊತೆಗೆ ಒಂದು ಬಾಯ್ಲ್ಡ್ ಎಗ್ ಕೊಡ್ಲತ್ತೀನಿ. ಅದು ಯೆಲ್ಲೋ ಕಲರ್ ತಿನ್ನಲ್ಲ ಅವರು, ಬರೀ ವೈಟ್ ಮಾತ್ರ ತಿಂತಾರೆ. ಚೆನ್ನಾಗಿದಿಲ್ಲ, ಹೆಂಗಾಗಿದೆಮ್ಮ? ಸೂಪರ್ ಆಗಿದೆಯಾ? ಚಲ್ತಾ ಅಲ್ಲಿ? ಇಟ್ಸ್ ಓಕೆ, ತಿನ್ ಹಾಂ, ಕ್ಲೀನ್ ಮಾಡಲಾ? ನೀನು ತಿಂದ ಮೇಲೆ ಕ್ಲೀನ್ ಮಾಡ್ತೀನಿ. ಓಕೆ, ತಿನ್. ಚಿನ್ನಿ ನೋಡ್ರಿ ಅವ್ರ ಪಾಪ ಜೊತೆನೇ ಕೂತ್ಕೊಂಡು ಆಕೆನೂ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಇವತ್ತು ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಐಸ್ ವಾಟರ್ ಫೇಶಿಯಲ್ ಮಾಡ್ಕೊಳತ್ತೀನಿ. ಅದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ ತೊಗೊಂಡು ಅದಕ್ಕೆ ಐಸ್ ಕ್ಯೂಬ್ ಹಾಕಿ ನಮ್ಮ ಮುಖನ ಡಿಪ್ ಮಾಡಬೇಕು. ಇದರಿಂದ ಭಾಳ ಬೆನಿಫಿಟ್ಸ್ ಅವ ನೋಡ್ರಿ. ಮತ್ತು ಇನ್ಸ್ಟೆಂಟಾಗಿ ಗ್ಲೋ ಬರ್ತದೆ. ಫೇಸ್ ಮೇಲೆ ಏನು ಪೋರ್ಸ್ ಇರ್ತಾವಲ್ಲ ಅದನ್ನು ಕಡಿಮೆ ಮಾಡ್ತದೆ, ಮತ್ತು ಆ್ಯಕ್ನೇನೂ ಕಡಿಮೆ ಮಾಡ್ತದೆ. ಡೈಲಿ ಮಾಡೋದ್ರಿಂದ ಆ್ಯಕ್ನೆ ಕಡಿಮೆ ಹಾಕ್ಕೊಂಡು ಬರ್ತದೆ. ಯಾಕಂದ್ರೆ ಪೋರ್ಸ್ ಕಮ್ಮಿ ಆಗ್ತದಲ್ಲ, ಪೋರ್ಸ್ ಜಾಸ್ತಿ ಇದ್ದರೆ ಆ್ಯಕ್ನೆ ಎಲ್ಲ ಆಗೋದು. ಹಾಗಾಗಿ ಡೈಲಿ ಮಾಡೋದು ಒಳ್ಳೇದಂತ ಅಂದ್ಕೊಂಡೀನಿ. ನಾನು ಡೈಲಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೀನಿ. ಯಾಕಂದ್ರೆ ನಂಗೆ ಮಾಡಿದ ತಕ್ಷಣವೇ ಸ್ವಲ್ಪ ರಿಸಲ್ಟ್ ಸಿಕ್ಕಂಗೆ ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ಕೊಳತ್ತೀನಿ. ಇವಾಗ ನೋಡ್ರಿ ಐಸ್ ಕ್ಯೂಬ್ ತೊಗೊಂಡು ಮಸಾಜ್ ಮಾಡ್ಕೊಳತ್ತೀನಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಮುಖ ದಪ್ಪ ಆಗ್ತದೆ ನೋಡ್ರಿ, ಸ್ವಲ್ಪ ಊದ್ಕೊಂಡಂಗೆ ಆಗಿರ್ತದೆ. ಅದು ಎಲ್ಲರಿಗೂ ಕಾಮನ್ನು, ಹಾಗಾಗಿ ಅದು ಪಫಿನೆಸ್ ಅಂತಾರೆ, ಅದು ಕೂಡ ಕಡಿಮೆ ಆಗ್ತದೆ. ಫಂಕ್ಷನ್ದಾಗ ಅದಕ್ಕೆ ರೆಡಿ ಆಗಬೇಕು ನಾವು. ಇನ್ಸ್ಟೆಂಟ್ ಗ್ಲೋ ಬರಬೇಕಂದ್ರೆ ಈ ಥರ ಮಾಡ್ಕೊಬೋದು ನೋಡ್ರಿ. ಇದು ಮಾಡ್ಕೊಂಡು ಆದಮೇಲೆ ನಾವು ಮೇಕಪ್ ಅದೆಲ್ಲ ಮಾಡ್ಕೊಬೋದು. ಇದನ್ನ ನಾನು ಡೈಲಿ ಮಾಡೋಣ ಅಂತ ಅಂದ್ಕೊಂಡೀನಿ. ನಾನು ಡೈಲಿ ರುಟೀನ್ ಒಳಗೆ ಆ್ಯಡ್ ಮಾಡ್ಕೋಬೇಕು ಹೊಸದಾಗಿ ಅಂತ ಅಂದ್ಕೊಂಡೀನಿ. ಇವತ್ತಿಂದ ಡೈಲಿ ಮಾಡ್ಕೊತೀನಿ ನೋಡ್ರಿ. ನನಗೆ ಕೋಲ್ಡ್ ಅಂದ್ರೆ ಆಗಲ್ಲ, ಬಟ್ ಆದ್ರೂ ಮುಖ ಒಳಗಡೆ ಎದ್ದಬೇಕಂದ್ರೆ ಕಷ್ಟ ಆಗ್ಲತ್ತದ್ರಿ. ಅದನ್ನು ಮಾಡ್ತಾ ಇದ್ದೀನಿ. ನೀವೇ ನೋಡ್ಕೋಬೋದು ನನ್ನ ರಿಯಾಕ್ಷನ್ ಎಲ್ಲ ಹೆಂಗೆ ಇದೆ ಅಂತ. ಆದರೆ ಇದು ನಾನು ಫಸ್ಟ್ ಟೈಮ್ ಮಾಡ್ಕೊಳತ್ತೀನಿ ಅಂದರೂ ನನಗೆ ಮಾಡ್ಕೊಂಡಿದ್ದಾದಮೇಲೆ ನಂಗೆ ರಿಸಲ್ಟ್ ಅಂತ ಅನಿಸ್ತು. ಹಾಗಾಗಿ ನನಗೆ ಇಷ್ಟನೂ ಆಯಿತು. ಅದೆಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಮಧ್ಯಾಹ್ನ ಊಟಕ್ಕೆ ನೋಡ್ರಿ, ನಾನು ಆಲ್ರೆಡಿ ಬೀಟ್ರೂಟು ಮತ್ತು ಕ್ಯಾರೆಟ್ ಜ್ಯೂಸ್ ಮಾಡಿದ್ದು ಉಳಿದಿತ್ತಲ್ಲ, ಅದನ್ನು ಹಾಕಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ. ಇವಾಗಂತೂ ಮೊಳಕೆ ಕಾಳು ಪಲ್ಯ ಮಾಡ್ಲತ್ತೀನಿ ನೋಡ್ರಿ. ಮೊಳಕೆ ಕಾಳು ಕಟ್ಟಿಟ್ಟಿದ್ದೆ, ಹೆಸ್ರು ಕಾಳ್ದು. ಇವಾಗ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳತ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳತ್ತೀನಿ. ಉಪ್ಪು ಅರಿಶಿನ ಸೇರಿಸ್ಕೊಂಡು ಅದು ಸ್ವಲ್ಪ ಗೊಜ್ಜು ಥರ ಆಗಬೇಕಮ್ಮ. ಟೊಮೆಟೊ ಎಲ್ಲ ಮೆತ್ತಗೆ ಆಗಬೇಕು.
ಆಮೇಲೆ ನಾನೇನು ಹಸಿ ಖಾರದ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಪೇಸ್ಟನ್ನು ಹಾಕಿಸಿಂದ ಚೆಂದಾಗಿ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಶೇಂಗಾ ಪುಡಿ ಹಾಕಿ ಮತ್ತು ಮೊಳಕೆ ಕಾಳು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಮುಚ್ಚಿಟ್ರೆ ಆಯ್ತು ನೋಡ್ರಿ, ಪಲ್ಯ ರೆಡಿ ಆಗ್ತದೆ. ಆಲ್ರೆಡಿ ನಾ ಬೇಯಿಸಿ ಇಟ್ಕೊಂಡಿದ್ದೆ ಮೊಳಕೆ ಕಾಳು, ಹಾಗಾಗಿ ನೀರೇನು ಹಾಕಿಲ್ಲ. ಇವಾಗ ನೋಡ್ರಿ ಚಪಾತಿನೂ ಮಾಡ್ಕೊಳತ್ತೀನಿ. ನಾನು ನೈಟ್ ಊಟಕ್ಕೂ ಆಗ್ತದಂತ ಪಲ್ಯ ಜಾಸ್ತಿನೇ ಮಾಡ್ಲತ್ತೀನಿ ನೋಡ್ರಿ. ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೆ, 2 ಟೈಮಿಗೆ ಆಗಿಬಿಡ್ತದಂತ. ಮಧ್ಯಾಹ್ನ ಊಟಕ್ಕೆ ನಾನು ಒಬ್ಬಳೇ ಮಾಡ್ಕೊತಾ ಇದ್ದೀನಿ ರೀ. ನಮ್ಮ ಹಸ್ಬೆಂಡ್ ಇರಲಿಲ್ಲ, ಕೆಲಸ ಅದ ಅಂತ ಹೋಗಿದ್ರು. ಹಾಗಾಗಿ 2 ಚಪಾತಿ ಮಾಡ್ಕೊಳತ್ತಿದ್ದೆ. ಹಾಗಾಗಿ ನಾನು ಸಿಂಗಲಾಗಿ ಬೇಯಿಸ್ಕೊಳತ್ತೀನಿ. ಯಾಕಂದ್ರೆ ಬೀಟ್ರೂಟ್ ಹಾಕಿರ್ತೀವಲ್ಲ, ಒಂದ್ರ ಮೇಲೆ ಒಂದು ಹಾಕಿ ಬೇಯಿಸೋಕ್ಕಾಗಲ್ಲ. ಸ್ವಲ್ಪ ಒತ್ತಿ ನೀಟಾಗಿ ಬೇಯಿಸ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗಿರ್ತದಲ್ಲ, ಚೆನ್ನಾಗಿರ್ತದೆ. ಚಪಾತಿ ತಿಂತೀಯಮ್ಮ? ತಿನ್ನು. ಕಡ್ಕೊಂತೀನಿ. ಸಂಜೆ ಒಂದು 5 ಗಂಟೆಗೆ ನೋಡ್ರಿ ನಮ್ಮ ಹಸ್ಬೆಂಡ್ ಬಂದರು. ಹಾಗಾಗಿ ಜಿಮ್ಮಿಗೆ ಅಡ್ಮಿಷನ್ ಮಾಡೋಣ ಅಂತ ಹೋಗಿದ್ವಿ, ಕೇಳ್ಕೊಂಬರೋಣ ಅಂತ. ಹಾಗೆ ಕೇಳಿಕೊಂಡು ಮಾರ್ಟಿಗೆ ಹೋಗಿದ್ವಿ. ಸ್ವಲ್ಪ ಐಟಮ್ಸ್ ಇರಲಿಲ್ಲ, ಹಾಗಾಗಿ ತೊಗೊಂಡು ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ಲತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೈಟ್ ಊಟಕ್ಕೆ ಸೇಮ್ ನೋಡ್ರಿ ಅದೇನೇ ಮಾಡಿದ್ದೆ. ಇಬ್ಬರು ಕೂಡ ಊಟನೂ ಮಾಡ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೋ, ಡೋಂಟ್ ಟಚ್. ಬಟ್ಟೆ